ನಮಸ್ಕಾರ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗೋಡೆಯಲ್ಲಿ ಬೆಳೆಯುವಂತಹ ಕೆಸುವಿನ ಎಲೆಯ ಪತ್ರೊಡೆಯನ್ನು ಮಾಡ್ತಾ ಇದ್ದೇನೆ. ಈ ಎಲೆಗಳು ಮಳೆಗಾಲದಲ್ಲಿ ಮಣ್ಣಿನ ಗೋಡೆಯಲ್ಲಿ ಅಥವಾ ಬಾಮಿಯ ಕಟ್ಟೆಯಲ್ಲಿ ಕಾಂಪೌಂಡ್ ಮೇಲ್ಗಡೆ ಚಿಗುರುತ್ತವೆ. ಇದು ಸಿಗೋದು ಸ್ವಲ್ಪ ಅಪರೂಪನೇ. ಇವಾಗ ಅದರದ್ದು ಪತ್ರೊಡೆಯನ್ನು ನಾನು ಇವತ್ತು ಮಾಡ್ತಾ ಇದ್ದೇನೆ. ಆದರೆ ತುಂಬ ರುಚಿಯಾಗಿ ಇರ್ತವೆ. ಇದು ಹೇಗೆ ಅಂದರೆ ಪಾಲಕ್ ಸೊಪ್ಪು ಮತ್ತು ಬಸಳೆ ಸೊಪ್ಪು ಇರುತ್ತಲ್ಲ, ಆ ಥರ ಮಿದುವಾಗಿರುತ್ತೆ. ಗಾತ್ರದಲ್ಲಿ ಮಾತ್ರ ವೀಳ್ಯದೆಲೆದ ಎಲೆಯ ಗಾತ್ರದಷ್ಟು ಇರ್ತವೆ. ಏನು ದೊಡ್ಡದೇನು ಆಗೋದಿಲ್ಲ. ಇದನ್ನು ನಾನು ಮೊದಲಿಗೆ ಇದನ್ನು ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಪತ್ರೊಡೆ ಮಸಾಲೆಗೆ ನಾನು ಧನಿಯಾ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಹೆಸರು ಕಾಳು, ಸ್ವಲ್ಪ ಅಕ್ಕಿ, ಹುರುಳಿಕಾಳು ಮತ್ತು ಸ್ವಲ್ಪ ಮೆಂತ್ಯ ಮತ್ತು ಸಾಸಿವೆ, ಕರಿಮೆಣಸನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಒಂದು 5-6 ಬ್ಯಾಡಗಿ ಮೆಣಸಿನಕಾಯಿಯನ್ನು ಸೇರಿಸಿದ್ದೇನೆ. ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಅದನ್ನು ಮಿಕ್ಸಿ ಜಾರಲ್ಲಿ ಪೌಡ್ರನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ತುಂಬ ನೈಸಾಗಿ ಮಾಡ್ಕೊಳ್ಬಾರ್ದು, ಸ್ವಲ್ಪ ತರಿತರಿನೇ ಇರಬೇಕು. ಇವಾಗ ಸ್ವಲ್ಪ ತೆಂಗಿನಕಾಯನ್ನು ಸೇರಿಸಿದ್ದೇನೆ. ಹಾಗೆ ಹುಣಸೆ ಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೇನೆ. ಇದಕ್ಕೆ ನೀರು ಹಾಕಿ ನಾನು ಏನು ರುಬ್ತಾ ಇಲ್ಲ, ಹಾಗೆಯೇ ರುಬ್ಕೊಳ್ತಾ ಇದ್ದೇನೆ. ಯಾಕೆ ಅಂದರೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಮತ್ತು ಈ ಸೊಪ್ಪು ಇರೋ ಸಲುವಾಗಿ ನೀರು ಬೀಳುತ್ತೆ ಅದರಲ್ಲಿ. ಆಮೇಲೆ ಸ್ವಲ್ಪ ಕಲಸಿ ನೋಡಬೇಕು. ಏನಾದರೂ ಸ್ವಲ್ಪ ಕಡಿಮೆ ನೀರು ಕಾಣಿಸ್ತಾ ಆಗಿದೆ, ಕಲಸೋಕ್ಕೆ ಸರಿಯಾಗ್ತಾ ಇಲ್ಲ ಅಂದರೆ ಸ್ವಲ್ಪ ಕೈಯಿಂದ ನೀರು ಚಿಮುಕ್ಸ್ಬಿಟ್ಟು ಕಲಿಸ್ಕೊಳ್ಬಹುದು. ಇದೇ ಸ್ವಯಂ ಮಸಾಲೆಯಲ್ಲಿ ನಾವು ಮೆಂತ್ಯ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು, ಬಸಳೆ ಸೊಪ್ಪಿನ ಜೊತೆನೂ ಇದೇ ಸೇಮ್ ಮೆಥಡಲ್ಲಿ ಪತ್ರೊಡೆಯನ್ನು ಮಾಡ್ಕೊಳ್ಬಹುದು. ಇವಾಗ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಉಂಡೆಗಳನ್ನು ಕಟ್ಬಿಟ್ಟು ಈ ಥರ ತಟ್ಕೊಳ್ತಾ ಇದ್ದೀನಿ. ಈ ಸ್ವಲ್ಪ ನಿಮಗೆ ಮೆದುವಾಯಿತು ಅಂತ ಅಂದರೆ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬಹುದು. ಹಾಗೆ ತುರಿದಿರುವ ಮೂಲಂಗಿ, ಗೆಡ್ಡೆಕೋಸು, ಕ್ಯಾಬೇಜು, ಕ್ಯಾಲಿಫ್ಲವರು ಅದ್ರ ಜೊತೆನೂ ಸೇಮ್ ಮೆಥಡಲ್ಲಿ ಪತ್ರೊಡೆಯನ್ನು ಮಾಡ್ಕೊಳ್ಬಹುದು. ನನಗೆ ಎಲೆ ಸ್ವಲ್ಪ ಕಡಿಮೆ ಇರೋ ಸಲುವಾಗಿ ಎಲ್ಲ ಮಸಾಲೆ ಸಾಮಾನು ನಾನು ಕಾಳುಗಳನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ನಿಮ್ಮದು ಜಾಸ್ತಿ ಏನಾದರೂ ತರಕಾರಿಗಳು ಇದೆ ಅಂತ ಅಂದರೆ ಸ್ವಲ್ಪ ಸಾಮಾನುಗಳೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಮಾಡ್ಕೊಳ್ಬಹುದು. ಇವಾಗ ಎಣ್ಣೆ ಹಾಕ್ಕೊಂಡು ಮುಚ್ಚಿಡ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ಬಿಟ್ಟು ಇವಾಗ ತಿರುವಿ ಹಾಕ್ತಾ ಇದ್ದೇನೆ. ಗ್ಯಾಸ್ ಉರಿ ಸ್ವಲ್ಪ ಸಣ್ಣದಾಗಿ ಇಟ್ಕೊಳ್ಬೇಕು, ಇಲ್ಲ ಅಂದರೆ ಮೇಲ್ಗಡೆಯಿಂದ ಕ್ರಿಸ್ಪಿಯಾಗಿ ಬರೋದಿಲ್ಲ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.